ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಂಚ್ ಪಂಟ್ರು. ಇವತ್ತಿನ ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಅಜ್ಜಿ ಊರಿಗೆ ಹಬ್ಬಕ್ಕೆ ಹೋಗಿದ್ದೆ. ಅಡಿಯ ಸೊಗಡಿನ ಹಬ್ಬ ಹೇಗಿರುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಹೆಸರು ಕಾಟಮ್ಗುಡಿ ಅಂತ ಹೇಳಿ. ಇಲ್ಲಿ ಎಲ್ಲ ಎತ್ತುಗಳನ್ನು ನೋಡ್ಕೊಂಬಂದು ಪೂಜೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ. ಇಲ್ಲೇನಂತ ಹೇಳಿದ್ರೆ ವರ್ಷಕ್ಕೊಂದ್ಸಲಿ ಮಾತ್ರ ಇಲ್ಲಿ ಪೂಜೆ ಮಾಡೋದು. ಇದನ್ನು ನಾವು ಸಂಕ್ರಾಂತಿ ಹಬ್ಬನೂ ಅಂತ ಹೇಳ್ತೀವಿ, ಮತ್ತು ಇನ್ನೊಂದು ಹೆಸರಲ್ಲಿ ಸುಗ್ಗಿ ಹಬ್ಬ ಅಂತ ಹೇಳ್ತೀವಿ. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಊರ ಮುಂದೆ ಹೋದ್ವಿ. ಇಲ್ಲಿ ಹಸುಗಳಿಗೆ ಕಿಚ್ಚಾಯಿಸೋದಕ್ಕೆ ರೆಡಿ ಮಾಡ್ತಿದ್ದಾರೆ. ಕಿಚ್ಚಾಯಿಸೋದೇನೆಂದರೆ, ಹಸುಗಳಿಗೆ ವರ್ಷಕ್ಕೊಂದ್ಸಲಿ ಬೆಂಕಿಯಿಂದ ಆರಿಸ್ತಾರೆ, ಯಾವುದೇ ರೀತಿಯಾದ ಕಾಯಿಲೆ ಬರ್ದಿರಲಿ ಅಂತೇಳಿ. ಮತ್ತು ಒಂದು ಕ್ರಿಮಿಕೀಟಗಳು ಹಸುವಲ್ಲಿ ಅಂಟ್ಕೊಂಡಿರುತ್ತೆ, ಹಾಗೆ ಅದು ಹೋಗಲಿ ಅಂತೇಳಿ ಇದನ್ನು ಕಿಚ್ಚಾಯಿಸೋದು. ಬೇರೆ ಏನು ನಿಮ್ಗೆ ಗೊತ್ತಿದ್ರೆ ತಿಳಿಸಿ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ಹೋಗ್ಲಿಕ್ಕೆ. ಬೆಂಕಿ ನೋಡಿ ಎತ್ತುಗಳು ಸ್ವಲ್ಪ ಭಯ ಬೀಳ್ತವೆ. ನೋಡಿಕೊಂಡು ಸ್ವಲ್ಪ ದೂರ ನಿಂತ್ಕೊಂಡ್ರೆ ಒಳ್ಳೆಯದು. ಏನಕ್ಕೆ ಅಂತ ಹೇಳಿದ್ರೆ, ಅದು ನಮ್ಮ ಮೇಲೆ ಆರೋ ಸಾಧ್ಯತೆ ಹೆಚ್ಚಿರುತ್ತೆ. ಅಲ್ಲಿಂದ ಬಂದು ಇಲ್ಲೂ ಪೂಜೆ ಮಾಡಿ ಇಲ್ಲಿ ಹಾಲು ಕುಸ್ತಾರೆ. ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ನಿಮ್ಗೇನಾದ್ರು ಗೊತ್ತಿದ್ರೆ ಸ್ವಲ್ಪ ತಿಳ್ಕೊಂಡು ಹೇಳಿ. ಅಲ್ಲಿ ಕಾಣ್ತಿರೋ ಕಾಟಮ್ಗುಡಿಗೂ ಎಲ್ಲ ಬಂದು ಮೊಟ್ಟೆ ಹೊಡಿತಾರೆ, ಅದು ರೀಸನ್ ಗೊತ್ತಿಲ್ಲ. ನಿಮ್ಗೇನೋ ಗೊತ್ತಿರೋ ತಿಳಿಸಿ. ಯಾರು ನಿಮ್ ಪ್ರೀತಿಸಿದ ಹುಡುಗಿ? ಗಾರ್ಮೆಂಟ್ ಗೀತಾ, ಜೋಬಡಿ ಜಯ, ಮೋಂಡ್ ಅಂಗಡಿ ಭಾಗ್ಯ. ಮುಗಿಸ್ಕೊಂಡು ಬರಟೆ ತಿರುಗಿಸ್ತಾ ಇದ್ದಾರೆ ನೋಡಿ. ಕೆಲವರು ಬರಟೆ ತಿರುಗಿಸ್ತಾ ಇದ್ದಾರೆ, ಇನ್ನು ಕೆಲವರಲ್ಲಿ ಬಾಯಲ್ಲಿ ಸಿಮೆಂಟ್ ಹಾಕ್ಕೊಂಡು ಫೈರ್ ಮಾಡ್ತಿದ್ದಾರೆ. ತುಂಬ ಕೇರ್ಫುಲ್ಲಾಗಿ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಮತ್ತೆ ರಿಟರ್ನ್ ಅದು ಬೆಂಕಿ ನಮಗೆ ಬರುತ್ತೆ. ಯಾರೂ ಅಭ್ಯಾಸ ಇಲ್ಲದೆ ಈ ಥರ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡಿ. ಕ್ಯಾಮರಾಮನ್ ಜಲ್ದಿ ಫೋಕಸ್ ಕರೋ. ಎಷ್ಟೇ ಕೇರ್ಫುಲ್ ಆಗಿದ್ರು ಕೆಲವೊಂದು ಘಟನೆ ನಡೆಯುತ್ತೆ ನೋಡಿ. ಅದು ಒಂದು ಘಟನೆ ಇಲ್ಲಿ ಒಂದು ಚಿಕ್ಕ ಬೆಂಕಿ ಕಿಡಿ ಹೋಗಿ ಅಲ್ಲಿ ಬಿದ್ದಿದೆ. ಸ್ವಲ್ಪ ಅಲ್ಲಿ ಹುಲ್ಲೆಲ್ಲ ಸುಟ್ಟೋಗ್ತಿದೆ. ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ನಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು. ಅವರು ಕಷ್ಟಪಟ್ಟು ಸ್ವಲ್ಪದಲ್ಲೇ ಒಂದು ದೊಡ್ಡ ಘಟನೆ ಹತ್ರ ತಪ್ಪಿದೆ. ಬೆಂಕಿ ಹಾರಿಸಿದವ್ರು ಅಂತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ. ಬರಾಟೆಗಳನ್ನೆಲ್ಲ ಅವರೇ ಮನೆಯಿಂದ ರೆಡಿ ಮಾಡ್ಕೊಂಡು ಬಂದಿರ್ತಾರೆ. ಅದೇ ರೀತಿ ನಾವು ಒಂದು ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಈ ಬರಾಟೆ ನಾವೇ ಕಟ್ಟಿರೋದು. ಸೊ ನೋಡಿ ಎಷ್ಟು ದೊಡ್ಡದಾಗಿದೆ. ಹುಡುಗ ಮತ್ತು ಹುಡುಗಿಗೆ ಇಬ್ಬರಿಗೂ ಆದ್ಯತೆ ಇದೆ. ಇಲ್ಲಿ ಯಾರು ಬೇಕಾದ್ರೂ ಬಂದು ಆಟಾಡ್ಬೋದು, ಬಟ್ ಕೇರ್ಫುಲ್ಲಾಗಿ ಆಟಾಡಿದ್ರೆ. ನಮ್ಮ ಕೆಲಸದ ಒತ್ತಡದಲ್ಲಿ ಫ್ಯಾಮಿಲಿಗೆ ಟೈಮ್ ಕೊಡೋದೇ ಮರ್ತ್ಬಿಟ್ಟಿದ್ದೀವಿ, ಮತ್ತು ಹಬ್ಬಗಳು ಮಾಡೋದು ಕಮ್ಮಿ ಆಗಿದೆ. ಈ ಥರ ಒಂದು ಟೈಮ್ ಕೊಟ್ಕೊಂಡು ಕೆಲಸ ಮಾಡ್ಕೊಂಡಿದ್ರೆ ನಮಗೂ ಫ್ಯಾಮಿಲಿ ಮೆಂಬರ್ಸ್ ಅವರು ಎಲ್ಲರೂ ಖುಷಿಯಾಗಿರ್ತಾರೆ. ಎಲ್ಲರೂ ಅವರ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕೆ ಟ್ರೈ ಮಾಡಿ, ಅವರು ಸ್ವಲ್ಪ ಸಂತೋಷವಾಗಿರ್ತಾರೆ ನಮ್ಮಿಂದ. ನಮ್ಮ ಹಳ್ಳಿಯಲ್ಲಿ ಇದೇ ರೀತಿ ಹಬ್ಬ ಮಾಡೋದು. ನಿಮ್ಮ ಕಡೆಯನ್ನು ಬೇರೆ ಥರ ಮಾಡಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಹಾಗೂ ಜೈ ಕರ್ನಾಟಕ ಮಾತೆ, ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ, ಜೈ ಭಾರತಾಂಬೆ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.